ನಮಸ್ತೆ. ನಾನು ಈ ದಿನ ಕನ್ಯಾ ರಾಶಿ ಹಸ್ತ ನಕ್ಷತ್ರದ ಬಗ್ಗೆ ಹೇಳುತ್ತೇನೆ. ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ನೋಡಿ, ಪೂಷ ಠ ಣ ಈ ಅಕ್ಷರಗಳಲ್ಲಿ ಹುಟ್ಟಿರ್ತಾರೆ. ಇವರದು ದೇವಗಣ, ಎಮ್ಮೆ ಯೋನಿ, ಕುದುರೆ ವೈರಿ, ಆದಿನಾಡಿ, ಪುರುಷಲಿಂಗ, ಅಶ್ವತ್ಥ ವೃಕ್ಷ, ವೈಶ್ಯ ಜಾತಿ, ಕಂಠರಜ್ಜು. ಇವರು ಆಕರ್ಷಕವಾಗಿ ಚೆನ್ನಾಗಿ ಕಾಣೋಕ್ಕೆ ಇಷ್ಟಪಡ್ತಾರೆ. ಆ ಥರ ಡ್ರೆಸ್ಸು ಮಾಡ್ಕೊಳ್ತಾ ಇರ್ತಾರೆ. ಮಾತು ಕಡಿಮೆ ಆಡ್ತಾರೆ. ಸ್ನೇಹಿತರು ಫ್ರೆಂಡ್ಸ್ ತುಂಬ ಜಾಸ್ತಿ. ಇವರು ಪರೋಪಕಾರ ಗುಣ ತುಂಬ ಇರ್ತದೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇದೆ. ಆದರೆ 1ನೇ ಚರಣದ ಅಧಿಪತಿ ಕುಜ ಆಗಿರೋದ್ರಿಂದ ಇವರು ಸ್ವಲ್ಪ ಕೋಪ, ಸಿಟ್ಟು, ಹಠ, ದುಃಖ, ದಾರಿದ್ರ್ಯ ಇದೆಲ್ಲ ಕೊಡ್ತಾನೆ ಮಂಗಳ. ಅದರಿಂದ ಸ್ವಲ್ಪ ಮಂಗಳ ಅಂದರೆ ಸುಬ್ರಹ್ಮಣ್ಯನ ಜಪ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. 2ನೇ ಚರಣದ ಅಧಿಪತಿ ಶುಕ್ರ, ಅವನಿಗೆ ಸುಂದರ ದೇಹನ ಕೊಡ್ತಾನೆ. 3ನೇ ಚರಣ ಅಧಿಪತಿ ಬುಧ, ಇವರಿಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಶಾಸ್ತ್ರ, ಪಾಂಡಿತ್ಯ ಎಲ್ಲ ಕೊಡ್ತಾನೆ. ಪುಣ್ಯ ಫಲ, ಪಾಪ ಫಲ ಎಲ್ಲ ಕೊಡ್ತಾನೆ. ಅಂದರೆ ನಾವು ಪುಣ್ಯ ಕೆಲಸ ಮಾಡಿದ್ರೆ ಪುಣ್ಯ ಫಲ, ಪಾಪದ ಕೆಲಸ ಮಾಡಿದ್ರೆ ಪಾಪದ ಫಲ ಕೊಡ್ತಾನೆ. 4ನೇ ಚರಣ ಅಧಿಪತಿ ಚಂದ್ರ, ಗೌರವ, ಪ್ರತಿಷ್ಠೆ, ವಿನಯ ಇವುಗಳನ್ನೆಲ್ಲ ಕೊಡ್ತಾನೆ. ಸ್ವಲ್ಪ ಹುಣ್ಣಿಮೆ ದಿವಸ ಚಂದ್ರನ ಆರಾಧನೆ ಮಾಡಿ. ಅಂದರೆ ಚಂದ್ರನ ನೋಡ್ತಾ ಸ್ವಲ್ಪ ನೀರು, ಹಾಲು 2 ಮಿಕ್ಸ್ ಮಾಡಿ ಗಿಡದ ತೆಳಗೆ ಹಾಕಿ ಓಂ ಸೋಮಾಯ ನಮಃ ಎಂದು ಜಪ ಮಾಡಿ. ಬುಧನ ಸಂಬಂಧ ಅಂದರೆ ಸ್ವಲ್ಪ ಕೃಷ್ಣನ ಜಪ, ಓಂ ಕ್ಲೀಂ ಕೃಷ್ಣಾಯ ನಮಃ ಜಪ ಮಾಡಿದರೆ ತುಂಬ ಒಳ್ಳೆಯದು. ಕುಜಂದು ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಸೊ ಓಂ ಅಂಗಾರಕಾಯ ನಮಃ. ಶುಕ್ರಂದು ಓಂ ಶುಂ ಶುಕ್ರಾಯ ನಮಃ ಈ ಥರ ಜಪ ಮಾಡಬಹುದು. ಅವರಿಗೆ ಹುಟ್ಟಿದ ಮಕ್ಕಳು ಅಂದರೆ ಸಣ್ಣ ಮಕ್ಕಳಿಗೆ 2, 3, 5 ವರ್ಷದಲ್ಲಿ ಸ್ವಲ್ಪ ಶೀತ ಸಂಬಂಧ, ಜ್ವರ ಇದೆಲ್ಲ ಬರ್ಬೋದು. ಅದೇ ಹೆದರಬೇಕಾಗಿಲ್ಲ. ಸ್ವಲ್ಪ ಮಹಾಮೃತ್ಯುಂಜಯ ಜಪ, ಶಿವನ ಜಪ ಮಾಡಿದ್ರೆ, ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. 20 ವರ್ಷದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಪಘಾತ ಭಯ, ಸ್ವಲ್ಪ ವೆಹಿಕಲ್ ಓಡಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. 30, 32, 38, 60, 65, 70 ಈ ವರ್ಷಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ದುರ್ಮರಣ, ಸ್ವಲ್ಪ ಅಪಮಾನಗಳಾಗ್ಬೋದು ಬೇರೆಯವರಿಂದ, ಅದೆಲ್ಲ ಇದೆ. ಸ್ವಲ್ಪ ಶನಿ ದೋಷ ನಿವಾರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಜಪ ಮಾಡಿ, ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹನುಮಾನ್ ಚಾಲೀಸ್ ಕೇಳಿ, ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು ಮಂತ್ರ ದಿನ ಜಪ ಮಾಡ್ತಾಯಿರಿ. ಓಂ ಈಂ ಭ್ರೀಂ ಹನುಮತೆ ಶ್ರೀರಾಮ ದೂತಾಯ ನಮಃ. ಇದನ್ನು 5 ಸಲ ಹೇಳ್ತಾ ಬನ್ನಿ. ದಿನ ನಿಮ್ಮ ಕಷ್ಟಗೆಲ್ಲ ಬೇಗ ಪರಿಹಾರ ಆಗುತ್ತದೆ.